ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಮನೋಜ್. ವೆಲ್ಕಮ್ ಬ್ಯಾಕ್ ಟು ಮನೋಜಯ ವಿಲಾಗ್ಸ್ ಯೂಟ್ಯೂಬ್ ಚಾನಲ್. ನೀವು ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆಯೇ ನಿಮಗೆ ವೀಡಿಯೋದಲ್ಲಿ ಏನು ಚೆನ್ನಾಗಿ ಅನ್ನಿಸ್ತು, ಏನು ಚೆನ್ನಾಗಿ ಅನ್ನಿಸ್ಲಿಲ್ಲ ಅಂತ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಈಗ ನೀವು ನೋಡ್ತಾ ಇರೋ ಈ ವಿಡಿಯೋ ಬಂದು ಲಾಸ್ಟ್ ವಿಡಿಯೋ. ಯಾರ್ಯಾರು ನೋಡಿಲ್ಲ ಅದನ್ನು ಹೋಗಿ ನೋಡಿ ಒಂದ್ಸಲ. ನಿಮ್ಗೇನು ಇಷ್ಟ ಆಯಿತು ಅದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಒಟ್ಟಿನಲ್ಲಿ ಏನೋ ಒಂದು ಮಾಡೋದಂತೂ ಬಿಡಬೇಡಿ. Hi viewers, let's see what's cooking in Manoja Vlogs today. Without wasting much of your time now, ಹಲೋ ಶುಭೋದಯ, ನಮಸ್ಕಾರ ನಿಮ್ಗೆಲ್ಲರಿಗೂ. ಇವತ್ತು ಚಿಕ್ಕಮಗಳೂರು ವ್ಲಾಗ್ ಡೇ 3 ನಮ್ಮ ಪ್ಲಾನ್ ಇರೋದು. ಈಗ ಇದೇನು ಸ್ಟೇ ಇದೀವಿ ನಾವು ಟ್ರಿಬೋ ಅರೇಬಿಕಾ ವ್ಯಾಲಿ ಖಾಲಿ ಮಾಡಿಕೊಂಡು ವಾಪಸ್ಸು ಚಿತ್ರದುರ್ಗಕ್ಕೆ ಹೊರಡೋದು. ಆನ್ ದಿ ವೇ ಬೇಲೂರು ಹಳೆಬೀಡು ಎರಡು ನೋಡೋಣ ಅಂತ ಪ್ಲಾನ್ ಮಾಡಿದೀವಿ. ಅದನ್ನ ನಿಮ್ಗೂ ತೋರಿಸ್ತೀವಿ ಕೂಡ. ಆದ್ರೆ ಈ ಸ್ಟೇ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಬೇಕು. ಆಕ್ಚುಲಿ ಸ್ಟೇ ಹೇಗೆ ಅನಿಸ್ತು, ನೀವು ಬುಕ್ ಮಾಡ್ಬೋದಾ ಅಂತಂದು ನನ್ನ ಅನಿಸಿಕೆಗಳನ್ನ ನಾನು ಹೇಳ್ತೀನಿ. ಸೊ ಸ್ಟೇ ನಿಮಗೆ ಊರಿಂದ ಹೊರಗಡೆ ಕಾಮ್ ಆಗಿರೋ ಪ್ಲೇಸ್ ಬೇಕು ಅಂತಂದ್ರೆ ನಿಜ ಚೆನ್ನಾಗಿದೆ. ಆದ್ರೆ ಅಮ್ಯುನಿಟೀಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ. ಜನರೇಟರ್ ರನ್ ಮಾಡೋದಕ್ಕೆ ಒಬ್ರು ಇರ್ಲೇಬೇಕಿಲ್ಲಿ. ಇವರು ಕೇರ್ ಟೇಕರ್ ಏನ್ ಮಾಡ್ತಾರೆ, ನೈಟ್ ಟೈಮಲ್ಲಿ ಒಂದೊಂದು ಟೈಮು ಮನೆಗೆ ಅಥವಾ ಬೇರೆ ಕಡೆ ಹೋಗಿರ್ತಾರೆ. ಅಂತ ಟೈಮಲ್ಲಿ ಏನಾದರೂ ಪವರ್ ಕಟ್ ಆಯ್ತು ಅಂದ್ರೆ ನೈಟ್ ಟೈಮಲ್ಲಿ ಪವರ್ ಇರಲ್ಲ. ಅದು ಒಂದು ಪ್ರಾಬ್ಲಮ್ಮು. ಹಾಗೇನೆ ಈ ನಮ್ ಡೋರ್ ಏನಿದೆ, ಡೋರ್ ಲಾಕ್ ಇಂದು ಕೀ ತೆಗಿಯಕ್ಕೆ ಬರಲ್ಲ. ಒಳಗಡೆ ಎಲ್ಲ ಈಗ ಬ್ಯಾಗ್ಗಳಿಟ್ಟು ಹೇಗೆ ಹೋಗಕ್ಕಾಗತ್ತೆ ಹೊರಗಡೆ, ಕೀ ಅಲ್ಲೇ ಇಟ್ಕೊಂಡು. ಈಗ ಒಳಗಡೆ ಇದ್ದಾಗ ಏನೋ ಲಾಕ್ ಮಾಡ್ಕೋಬಹುದು ಒಳಗಡೆಯಿಂದ, ಬಟ್ ಹೊರಗಡೆ ಹೇಗೆ ಆಗಲ್ಲ. ಸೊ ಅದು ಒಂದು ಮೈನಸ್ ನಮಗ್ ಅನ್ಸಿದ್ದು. ನಾವು 3 ರೂಮ್ ಬುಕ್ ಮಾಡಿದ್ರಿಂದ ಪರವಾಗಿಲ್ಲ, ಬೇರೆ ರೂಮಲ್ಲಿ ಬ್ಯಾಗ್ ಇಟ್ಕೊಂಡ್ವಿ. ಒಬ್ಬರೇ ಬಂದ್ರೆ ನಿಜ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ AC ರೂಮ್ ಬುಕ್ ಮಾಡಿದ್ದು, AC ಗಳು ಯಾವು ಆನ್ ಆಗಲ್ಲ. ಇಲ್ಲಿಗೆ AC ಬೇಡ, ಆಕ್ಚುಲಿ ಬೇಡ. ಈಗ ಚಳಿನೇ ಇರುತ್ತೆ ಸಾಯಂಕಾಲ, ಯಾಕಂದ್ರೆ ಇದು ಆಲ್ಮೋಸ್ಟ್ ಕೈಮರ ಚೆಕ್ ಪೋಸ್ಟ್ ಹತ್ರ ಇರೋದ್ರಿಂದ ಸ್ವಲ್ಪ ಚಳಿ ಜಾಸ್ತಿ. ಬಟ್ ಆದ್ರೂ AC ರೂಮ್ ಬುಕ್ ಮಾಡಿದೀವಿ. AC ರಿಮೋಟ್ಗಳು ಇಲ್ಲ. ಏನು ಅಂದ್ರೆ ಇಂಡೈರೆಕ್ಟ್ಲಿ ಯೂಸ್ ಮಾಡೋದು ಬೇಡ ಅಂತಂದು ಅನ್ನೋ ತರ ಅನಿಸ್ತು ಅಷ್ಟೇ. ಓಕೆ, ಈಗೇನು ಬೇಕಾಗಿರ್ಲಿಲ್ಲ, ಬಟ್ ಬೇರೆ ಟೈಮಲ್ಲಿ ಯಾರಾದ್ರೂ ಬೇಕು ಅಂತಂದು ಬಂದಿರೋರಿಗೆ ಪ್ರಾಬ್ಲಮ್ ಆಗೋದಂತೂ ಗ್ಯಾರಂಟಿ. ಹಾಗೆ ಇನ್ನು ನೆಕ್ಸ್ಟ್ ಏನು ಇನ್ನ ಪ್ಲಸ್ ಅಂತಂದ್ರೆ ನಿಮಗೆ ಸ್ಟೇ ಗುಡ್, ಚೆನ್ನಾಗಿದೆ. ಊರಿಂದ ಹೊರಗಿರೋದ್ರಿಂದ ಕಾಮ್ ಆಗಿ, ಗಲಾಟೆ ಇಲ್ಲ, ಏನು ಇಲ್ಲ, ಆರಾಮಾಗಿದೆ. ಫುಡ್ಡು ಝೊಮ್ಯಾಟೊ ಆರ್ಡರ್ ಮಾಡ್ಬೋದು, ಬರುತ್ತೆ. ಬಟ್ ಸ್ವಲ್ಪ ರೆಸ್ಟೋರೆಂಟ್ಸ್ ಏನಿದೆ, ಆರ್ಡರ್ ನೀವು ಮಾಡೋ ಅಂಥ ರೆಸ್ಟೋರೆಂಟ್ಸ್ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ, ಇಲ್ಲ ದೂರ ಇದೆ. ಆಲ್ಮೋಸ್ಟ್ 9ರಿಂದ 10 ಕಿಲೋಮೀಟರ್ ಅಷ್ಟು ದೂರ ಇದೆ, ಅಂದ್ರೆ ಸಿಟಿ ಹತ್ರ. ಸೊ ಬಂದ್ರೆ ಬಿಸಿಯಾಗಂತೂ ಇರಲ್ಲ. ಇದೊಂದು ಪ್ರಾಬ್ಲಮ್ ಬಿಟ್ರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ನೀವು ಇಲ್ಲಿಂದ ಹೋಗಿ ತಿನ್ನೋದಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಆರಾಮಾಗಿರ್ಬೋದು. ಸೊ ಓವರ್ ಆಲ್ ಸ್ಟೇ ರೇಟಿಂಗ್ ಏನಾದರೂ ಕೇಳ್ತೀರಾ ಅಂತಂದ್ರೆ ನಾನು 5 ಕೊಡ್ತೀನಿ ಅಷ್ಟೇ. 5 ಏನಕ್ಕೆ ಅಂತಂದ್ರೆ ಲೊಕೇಶನ್ನು, ಹಾಗೆ ಇದೇನು ನಿಮ್ಗೆ ಸುತ್ತಮುತ್ತ ಪ್ಲಾಂಟೇಶನ್ಸ್ ಇದೆಯಲ್ವ ಅದಕ್ಕೆ ಅಂತಂದು ಅನ್ಬೋದು. ಕಾಮ್ ಸ್ಟೇ 5 ಡಿಸರ್ವ್ ಇಲ್ಲ, 4 ಅನ್ಬೋದು.
ಇನ್ನು ಮೇಲ್ಗಡೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅಮ್ಯುನಿಟೀಸ್ ಎಲ್ಲ ಚೆನ್ನಾಗಿಲ್ಲ. ಎಲ್ಲದನ್ನು ಕೇಳಲೇಬೇಕಿಲ್ಲಿ. ಈವನ್ ನಿಮಗೆ ಬೇರೆ ಕಡೆ ಎಲ್ಲ ಹೋದ್ರೆ ಟಾಯ್ಲೆಟರೀಸ್ ಇರುತ್ತೆ, ಆಮೇಲೆ ಟೀ ಹಾಗೇನೆ ಕಾಫಿ ಬ್ಯಾಗ್ಸ್ ಇಟ್ಟಿರ್ತಾರೆ, ಅವು ಏನೂ ಇಲ್ಲ ಅಂತ ಇಲ್ಲಿ ಬರೆದ್ಬಿಟ್ಟಿದ್ದಾರೆ, ಕೇಳಲೇಬೇಕು ಅಂತ, ಬೇಕು ಅಂದ್ರೆ ಆ ಥರ ಇದೆ. ಸೊ ನೋಡಿ, ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಬುಕ್ ಮಾಡ್ಕೊಂಡು ಬನ್ನಿ. ಏನು ಅಮ್ಯುನಿಟೀಸ್ ಬೇಡ ನಮಗೆ, ಆರಾಮಾಗೆ ಸ್ಟೇ ಮಾಡ್ತೀವಿ ಅಂತಂದ್ರೆ, ಇಲ್ಲಾಂದರೆ ಓಕೆ ರೆಸಾರ್ಟ್ ಅಷ್ಟೇ. ಚಿಕ್ಕಮಗಳೂರಿಗೆ ಬಂದರೆ ಊರಲ್ಲಿರೋ ರೆಸಾರ್ಟ್ಸ್ನೇ ಮಾಡ್ಕೊಳ್ಳಿ, ಅಮ್ಯುನಿಟೀಸ್ ಎಲ್ಲ ಈಸಿಯಾಗಿರುತ್ತೆ. ಇನ್ ಕೇಸ್ ರೆಸ್ಟೋರೆಂಟ್ ಇರಲಿಲ್ಲ, ಕಿಚನ್ನು ಅಂದರೆ ನೀವು ಹೋಟೆಲ್ ಬುಕ್ ಮಾಡಿರೋದ್ರಲ್ಲಿ ಕಿಚನ್ ಇರಲಿಲ್ಲ ಅಂತಂದ್ರೂ ಝೊಮ್ಯಾಟೊ ಆರಾಮ್ಸೆ ಆರ್ಡರ್ ಮಾಡ್ಕೋಬೋದು. ಈ ಕಡೆ ಸೈಡೆಲ್ಲ ಬಂದರೆ ಸ್ವಲ್ಪ ಕಷ್ಟ ಅಷ್ಟೇ. ಇಲ್ಲಿಂದ ಇನ್ನೇನು ಟಿಫನ್ ಮಾಡ್ಕೊಂಡು ಹೊರಡ್ತೀವಿ. ಟಿಫನ್ ನೋಡ್ತೀರಾ ಏನೇನಿದೆ ಅಂತ. ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟು ನೆನ್ನೆ ನಾವು ಇಲ್ಲಿ ಮಾಡಲಿಲ್ಲ, ಹೊರಗಡೆ ಹೋದ್ವಿ. ಯಾಕಂದರೆ ಇಲ್ಲಿ ಅರೌಂಡ್ 8:30, 9 ಆಗತ್ತಂತೆ ಟಿಫನ್ ಬರೋದು. ನಾವು ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ ಪ್ಲ್ಯಾನ್ ಮಾಡಿದ್ರಿಂದ ಬೇಗ ಹೊರಡ್ಬೇಕಾಗಿತ್ತು, ಹೊರಟ್ವಿ. ಬೇರೆ ಕಡೆ ಟಿಫನ್ ಮಾಡಿದ್ವಿ. ಇವತ್ತು ಈಗ ಇಲ್ಲಿ ಟಿಫನ್ ಹೇಗಿರುತ್ತೆ ಅಂತಂದು ಸ್ವಲ್ಪ ನೋಡೋಣ. ಲಗೇಜ್ ಪ್ಯಾಕ್ ಆಗಿದೆ. ಇದಷ್ಟೇ. ಈ ಕೆಳಗಡೆ ಲೆಫ್ಟ್ ಸೈಡ್ ರೂಮು ಪರವಾಗಿಲ್ಲ, ಎಲ್ಲ ಅಮ್ಯುನಿಟೀಸ್ ಇತ್ತು ಇಲ್ಲಿ. ಕೆಟಲ್ಲು ನಾವು ಕೇಳಿದ್ರೆ ಕೊಡ್ತಾರೆ. ಸೊ ಟಿ ವಿ ಗೊತ್ತಿಲ್ಲ, ಅಮ್ಯುನಿಟೀಸ್ ಅಂತೂ ಇದೆ ಇಲ್ಲಿ. ಎ ಸಿ ಎಲ್ಲ ಆನ್ ಆದರೆ ಆನ್ ಆಗೋದು, ಇದು ಓಕೆ. ಯಾರಿಗೆ ಎ ಸಿ ಬೇಡ ಅವ್ರ ರೂಮಿಗೆ ರಿಮೋಟ್ ಇತ್ತು, ವರ್ಕ್ ಆಗೋದು. ಇದನ್ನು ಖಾಲಿ ರೂಮ್ ಎಲ್ಲ ಖಾಲಿ ಮಾಡ್ಬಿಟ್ಟು ನಮ್ದು ತಗೊಂಡೋಗಿದ್ವಿ ನಾವು. ಇಲ್ಲಾಂದರೆ ರಿಮೋಟ್ ಇಟ್ಟಿಲ್ಲಲ್ಲ, ರಿಮೋಟ್ ಇಟ್ಟಿದ್ರೆ ಈಗ ಈ ರಿಮೋಟ್ನ ಮೇಲ್ಗಡೆ ತಗೊಂಡೋಗಿ ಯೂಸ್ ಮಾಡ್ಕೊಂಡ್ವಿ ಅಷ್ಟೇ. ಇದೇ ನೋಡಿ, ಇದು ತೆಗಿಯೋಕ್ಕೆ ಬರಲ್ಲ, ಏನು ಮಾಡಿದ್ರೆ ತೆಗಿಯೋಕ್ಕೆ ಬರಲ್ಲ. ಒಳಗಡೆಯಿಂದ ಆದರೆ ಈ ಬೋಲ್ಟ್ಗಳಿದ್ದಾವೆ, ಒಳಗಡೆ ಇದ್ದಾಗ ಏನು ಪ್ರಾಬ್ಲಮ್ ಇಲ್ಲ. ಹೊರಗಡೆ ಹೋದಾಗ ಒಳಗಡೆ ಬೋಲ್ಟ್ ಹಾಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ ತಾನೆ. ಹೊರಗಡೆಯಿಂದ ಡೋರ್ ಹಾಕಿದ್ರೆ ಹೊರಗಡೆಯಿಂದನೇ ತೆಗಿಬೋದು. ಇದು ಇಲ್ಲೇ ಇರುತ್ತೆ. ರೂಮ್ ನಂಬರ್ 202. ಯಾರಾದರೂ ಬಂದರೆ ನೋಡ್ಕೊಂಡಿರಿ, ಇದೊಂದು ಸರಿ ಇಲ್ಲ. ಇಲ್ಲಿ ವ್ಯೂ ಚೆನ್ನಾಗಿದೆ, ನಿಮಗೆ ಮುಳ್ಳಯ್ಯನಗಿರಿ ಪೀಕ್ಗಳು ಕಾಣ್ತವೆ ಇಲ್ಲಿಂದ. ಇನ್ನೇನು ಟಿಫನ್ ಮಾಡಿ ಹೊರಡೋದು. ಟಿಫನ್ ಇನ್ನೂ ಬಂದಿಲ್ಲ, ಆಲ್ಮೋಸ್ಟ್ 8:45 ಆಗಿದೆ. ನೋಡೋಣ, 9 ಗಂಟೆಗೆ ಬರ್ಬೋದು. ಈಗ ಪವರ್ ಹೋಯ್ತು ನೋಡಿರಿ, ಯಾರಾದರೂ ಬಂದು ಜನ್ರೇಟರ್ ಆನ್ ಮಾಡೋವರೆಗೂ ಆನ್ ಆಗೋಲ್ಲ. ಇದೊಂದು ಪ್ರಾಬ್ಲಮ್ ಇಲ್ಲ ಅಷ್ಟೇ. ಎಷ್ಟೊತ್ತಿಗೆ ಆನ್ ಮಾಡ್ತಾರೆ ನೋಡೋಣ. ಒಂದು 2 ಮಿನಿಟ್ಸ್ ಬೇಕು. ಈಗ ಜನ್ರೇಟರ್ ಆನ್ ಆಯ್ತು ನೋಡಿ. 1 ನಿಮಿಷ ಬೇಕು ಯಾರಾದರೂ ಬಂದು ಆನ್ ಮಾಡೋಕ್ಕೆ. ಇದೊಂದಿದೆ ಇಲ್ಲಿ ಪ್ರಾಬ್ಲಮ್. ರಾತ್ರಿ ಹೊತ್ತಲ್ಲಿ ಮನೆಗೆ ಏನಾದರೂ ಹೋದರೂ ಜನ್ರೇಟರ್ ಆನ್ ಮಾಡೋರಿಲ್ಲ, ಪವರ್ ಹಂಗೆ ಹೋಗಿರುತ್ತೆ. ಒಂದು ನಿಮಿಷದ ಮೇಲೆ ಆನ್ ಆಯ್ತು ನೋಡ್ರಿ. ಟಿಫನ್ ಇಡ್ಲಿ, ಚಟ್ನಿ, ಸಾಂಬಾರು, ಪಲಾವ್ ಇದೆ. ನೋಡೋಣ ಆಮೇಲೆ, ಆದರೆ ಟೇಸ್ಟ್ ಮಾಡೋಣ. ಪಲಾವ್, ಚಟ್ನಿ. ಹೆಂಗಿತ್ತಪ್ಪ ನಿಂದು ಸ್ಟೇ ಹೆಂಗಿತ್ತು ಹೇಳ ಯಾಕೆ ಕೊಡೋಗ್ತೀಯ? ಹಾಂ ಹೇಳು, ನಿನ್ನ ಸ್ಟೇ ಹೆಂಗಿತ್ತು ಅಂತ. ಮಹಾತ್ಮ ಸ್ಟೇ ಮಾಡಿದ್ದ ಮಹಾತ್ಮ ಇವನೇ, ತೋರಿಸ್ತಾ ಇದ್ದೀನಿ ನೋಡಿ. ನಾನು ಲಾಸ್ಟ್ನ ಟೈಮ್ ಟ್ರಿಪೋ ಮೆರಿಡಿಯನ್ ಮಾಡೋಣ ಅಂದರೆ ಬೇಡ, ಇಲ್ಲಿ ಮಾಡ್ದೆ. ಆಗಲೇ ಹೇಳಿದ್ದೀನಲ್ಲ ಏನೇನು ಪ್ಲಸ್ ಇದೆ ಏನೇನು ಮೈನಸ್ ಇದೆ ಅಂತ. ನಿಂದೇನಪ್ಪ? ನನಗನ್ಸಿದ್ದು ಲೊಕೇಶನ್ ಚೆನ್ನಾಗಿದೆ, ಒಳ್ಳೆ ಸುತ್ತ ಕಾಫಿ ಎಸ್ಟೇಟು ಇದೆ, ಬಟ್ ಒಂದು ಚೂರು ಕ್ಲೀನ್ ಇಲ್ಲ.
ಎಲ್ಲ ರೂಮ್ ಒಳಗಡೆ ಜೇಡ ಎಲ್ಲ ಬಲೆ ಕಟ್ಟಿದ್ದಾರೆ, ಹಂಗೆ ಬಾತ್ರೂಮ್ ಒಳಗಡೆ ಹುಳ ಸತ್ತಿದ್ದಾವೆ, ಕೂದಲುಗಳು ಹಂಗೆ ಬಿದ್ದಿತ್ತು. ಈಗ ಟಿಫನ್ ಮಾಡಕ್ಕೆ ಹೋಗಿದ್ವಲ್ಲ, ಹ್ಞೂ, ಅಲ್ಲಿ ಹೆಂಗಿತ್ತು ಆ ರೂಮು? ಅದು ಹಂಗೆ ಒಂಥರ ಗುಹೆ ಥರ ಕ್ಲೀನ್ ಇಲ್ದಂಗೆ ಹಂಗೆ ಇತ್ತು. ಹ್ಯಾಂಡ್ ವಾಶ್ ಕ್ಲೀನ್ ಇರಲಿಲ್ಲ. ಮತ್ತು ಅವ್ರು ಹೇಳೋದು ಹೊಸ ಪ್ರಾಪರ್ಟಿ ಅಂತಾರೆ, ಹೊಸ ಪ್ರಾಪರ್ಟಿ ಈ ಥರ ಇರುತ್ತೆ ಗೊತ್ತಿಲ್ಲ. ನೋಡಿದ್ರಲ್ಲ ಇನ್ನೊಬ್ಬರ ಅನಿಸಿಕೆಗಳನ್ನ ಕೇಳಿ. ಫೋಟೋ ನೋಡಿ ಏನಂತಾರೆ ಮೋಸ ಹೋಗ್ಬೇಡಿ ಅಂತೀನಿ. ಫೋಟೋದಲ್ಲಿ ಚೆನ್ನಾಗಿ ಹಾಕಿದ್ದಾರೆ, ಆಮೇಲೆ ಬಾತ್ರೂಮ್ ಒಳಗಡೆ ಏನೂ ಇಟ್ಟಿಲ್ಲ, ಹ್ಯಾಂಡ್ ವಾಶ್ ಇಲ್ಲ, ಬಾಡಿ ವಾಶ್ ಇಲ್ಲ, ಶಾಂಪೂ ಇಲ್ಲ, ಟವಲ್ ಒಂದು ಕೊಟ್ಟಿದ್ದಾರೆ ಅಷ್ಟೇ, ಅದು ಒಗ್ದಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಆಮೇಲೆ ರೂಮಲ್ಲಿ ಕೆಟಲ್ಸು ಆಮೇಲೆ ಟೀ ಅದು ಏನೂ ಇಟ್ಟಿಲ್ಲ. ಕಾಂಪ್ಲಿಮೆಂಟ್ರಿ ವಾಟರ್ ಬಾಟ್ಲ್ ಕೊಟ್ಟರು, ಬಟ್ ಕೆಟಲ್ ಇಲ್ಲ. ಕೆಟಲ್ಲು ನಾವೇ ಕೇಳಿಸ್ಕೋಬೇಕು, ಗ್ಲಾಸು ನಾವೇ ಕೇಳಿಸ್ಕೋಬೇಕು. ಕೆಟಲ್ ಉಂಟು, ಗ್ಲಾಸ್ ಇಲ್ಲ. ಹೊಸದು ಅಂತ ಹಿಂಗೆ ಮಾಡಿದಾರೋ ಏನೋ ಗೊತ್ತಿಲ್ಲ. ನೀವು ಮುಂದೆ ಸರಿ ಮಾಡಿಕೊಂಡ್ರೆ ಒಳ್ಳೇದು. ಹೇಳು, ಎ ಸಿ ಉಂಟು, ರಿಮೋಟ್ ಇಲ್ಲ. ಹೌದು, ನನ್ನ ಟಿ ವಿ ಎಲ್ಲ ಆನ್ ಮಾಡೋದು ಅಂತಲೇ ಗೊತ್ತಿರಲಿಲ್ಲ. ಆನ್ ಆದರೂ ಏನೂ ಓಪನ್ ಆಗ್ತಾ ಇಲ್ಲ ಟಿವಿಯಲ್ಲಿ. ಟಿ ವಿ ಉಂಟು, ಟಿ ವಿ ರಿಮೋಟ್ ಇಲ್ಲ. ಎ ನೆಕ್ಸ್ಟ್ ಸಿ ಇದೆ, ಎ ಸಿಗೆ ರಿಮೋಟ್ ಇಲ್ಲ. ನಾವು ಬುಕ್ ಮಾಡಿದ್ದು 3 AC. ಅಲ್ಲಿ ಅವ್ರು ಹೇಳ್ತಾರೆ ಸರ್ ಮೇಲ್ಗಡೆ ರೂಮ್ ನಾನ್ ಎ ಸಿ ಅಂತಾರೆ. 3 AC ಬುಕ್ ಮಾಡಿದ್ದೀವಲ್ಲಪ್ಪ ಅಂದರೆ ಹೌದಾ ಸರ್ ಎಲ್ಲ ಬುಕ್ ಆಗೋಗಿದೆ ಅಂತಾರೆ. ನಾವು ಅದಕ್ಕೆ ಕೆಳಗಡೆ ರೂಮಿಂದ ರಿಮೋಟ್ ತಂದ್ಕೊಂಡು ಎ ಸಿ ರೂಮ್ ಮಾಡ್ಕೊಂಡಿದ್ವಿ. ಯಾವ ರೂಮಲ್ಲೂ ಎ ಸಿ ರಿಮೋಟ್ ಇರಲಿಲ್ಲ, ಒಂದೇ ರೂಮಲ್ಲಿ ಇತ್ತು. ಒಂದೇ ರೂಮಲ್ಲೇ ಟಿ ವಿ ವರ್ಕ್ ಆಗ್ತಾ ಇದ್ದಿದ್ದು, ರೂಮ್ ಟಿ ವಿ, ಆ ಬೆಡ್ ಲೈಟ್ ಇಲ್ಲ, ಏನಿಲ್ಲ. ಆಮೇಲೆ ಈ ರೂಮ್ಗೆ ಲಾಕ್ ಬಾಗಿಲುಂಟು, ಲಾಕ್ ಇಲ್ಲ. ಹೊರಗಡೆ ಹೋದ್ರೆ ಒಳಗಡೆಯಿಂದ ಲಾಕ್ ಅಷ್ಟೇ. ಬರ್ತಾ ಇಲ್ಲ ನೋಡ್ರಿ ಹಂಗೆ. ನಿಂಗೆ ಹೇಗೆ ಅನ್ನಿಸ್ತಮ್ಮ? ನನಗೆ ಲೊಕೇಶನ್ ಇಷ್ಟ ಆಯಿತು, ಬಿಕಾಸ್ ತುಂಬ ಸಿಟಿ ಹತ್ತಿರ ಇಲ್ವಲ್ಲ, ಕಾಫಿ ಎಸ್ಟೇಟ್ ಮಧ್ಯೆ ಇದೆ, ಸೊ ಅದು ಚೆನ್ನಾಗಿತ್ತು. ಬಟ್ ಅದು ಬಿಟ್ಟು ಇನ್ನೆಲ್ಲ ಅಮ್ಯುನಿಟೀಸು ಒಂಚೂರು ಇಷ್ಟ ಆಗಲಿಲ್ಲ. ಈವನ್ ಬೆಡ್ಶೀಟ್ಸ್ ಎಲ್ಲ ಫಂಗಸ್ ಬಂದಿದೆ, ಅದೇ ಥರನೇ ಇಟ್ಟಿದ್ದಾರೆ. ರೀಪ್ಲೇಸ್ ಕೇಳಿದ್ರೆ ಅದನ್ನೂ ಹಾಗೆ ಇರುತ್ತೆ. ಈ ಥರ ಇದೆ ನೋಡ್ರಿ. ಆಮೇಲೆ ನಮ್ಮ ರೂಮಲ್ಲಂತೂ ಬಾತ್ರೂಮಲ್ಲಿ ಒಂದೇ ಡಸ್ಟ್ಬಿನ್ನು, ಆಚೆ ಡಸ್ಟ್ಬಿನ್ಸು ಇಲ್ಲ. ಆ್ಯಂಡ್ ಆಲ್ಸೋ ಕ್ಲೀನ್ ಅಂತ ಯಾವುದು ಮೇಂಟೈನ್ ಮಾಡಿಲ್ಲ ವಾಶ್ರೂಮ್ಸು. ಸುಮ್ಮನೆ ಒಂದು ಡೀಸೆಂಟಾಗಿದೆ ಅಷ್ಟೇ. ಅದು ಬಿಟ್ಟು ಪಾರ್ಕಿಂಗ್ ಸ್ಪೇಸ್ ಚೆನ್ನಾಗಿದೆ. ಅದು ಬಿಟ್ಟರೆ ಇವನಾ ಮುಳ್ಳಯ್ಯನಗಿರಿ ಕಾಣುತ್ತೆ, ಹೋಗಂತಾನೆ ಹೆಂಗಿದ್ರೆ ಕವರ್ ಆಗಿದೆ. ಕಾಫಿ ಎಸ್ಟೇಟ್ ಹೋಗೋಣ ಮೇಲೆ, ಮೇಲ್ಗಡೆ ಹೋಗೋಣ ಬನ್ನಿ. ಹಂಗಿದ್ರೆ ಸಾಕು ಬೈದಿದ್ದ ಅಷ್ಟೇ. ಇಲ್ಲೆಲ್ಲ ನೋಡ್ಬೋದು, ಕ್ಲೀನಿಂಗ್ ಮಾಡಿಲ್ಲ. ನಾವು ಬರೋದು ಅದೇ ರೋಡಿಂದ, ಅಲ್ಲಿ ಎಂಟ್ರೆನ್ಸ್ ಕಾಣ್ತಾ ಇದೆ ನೋಡಿ. ಫಾಗ್ ಕವರ್ ಆಗಿದೆ. ಈ ಕಡೆನೇ ಇತ್ತು ಅಲ್ಲಿ ಪೀಕ್ ಲೈಟ್ ಕಾಣೋದು, ನೈಟ್ ಟೈಮ್. ಸೊ ಸೈಡಿಗೆ ಪ್ಲಾಂಟೇಶನ್ಸು. ಈ ಕಡೆ ಪೂರ್ತಿ ಪ್ಲಾಂಟೇಶನ್ ಇರೋದು ಇತ್ತು. ಪ್ಲಾಂಟೇಶನ್ ಮಧ್ಯೆ ಸ್ಟೇ ಇದೆ. ಅದೇ ಕ್ಲೀನಿನೆಸ್ ನೀವು ನೋಡ್ತಿದ್ರಲ್ಲ, ಹಿಂಗೆ ಬಿಟ್ಟಿದ್ದಾರಲ್ಲ, ಯಾವುದು ಕ್ಲೀನ್ ಮಾಡಿಸಿಲ್ಲ ಅಷ್ಟೇ. ಮುಂದ್ಗಡೆನೂ ಸ್ಟೇಸ್ ಇದೆ, ಲೆಫ್ಟ್ ಸೈಡಲ್ಲೂ ಇದೆ, ನೋಡ್ಬೋದು. ಸರಿ, ಇಲ್ಲಿಂದ ಇನ್ನೇನು ಸೈನಿಂಗ್ ಅಪ್ ಆಗಿ ಹೊರಡೋದು ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಕಾಫಿ ಪ್ಲಾಂಟೇಶನ್ ಅದು ಅದು ನೀರು ಅವರ ಮಾಡ್ಕೊಂಡಿರ್ತಾರೆ ಪ್ರೈವೇಟ್. ಇಲ್ಲಿ ಕಾಣಿಸುತ್ತಾ ಇಲ್ಲ, ನೀರು ಹರಿತಾ ಇದೆ ಅಲ್ಲಿ ಸಣ್ಣಕ್ಕೆ, ಅದನ್ನು ಕಳಿಸಿದ್ದು. ಹೋಗಿ ಕೆಳಗೆ ಹೋಗೋಣ. ಕೆಳಗಡೆ ಹೋಗೋಣ. ಇದೆ ನೋಡಿ ರೂಮ್ ನಂಬರ್ 204.
ಡೋರಿನ ಕೀ ತೆಗಿಯಕ್ಕೆ ಬರಲ್ಲ, ಆ ಡೋರ್ ಇದು. ಸರಿ ಹೋಗೋಣ ಇಲ್ಲಿಂದ. ನಿಮಗೆ ಈ ನನ್ನ ವಿಲಾಗ್ ಡೇ 3 ವಿಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟಾಟಾ, ಬಾಯ್ ಬಾಯ್. ಮತ್ತೆ ಬೇರೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಗುಡ್ ಬಾಯ್. ಇಲ್ಲಿಯವರೆಗೂ ಈ ನನ್ನ ವಿಡಿಯೋ ನೋಡಿದ್ದೀರಾ ಅಂದರೆ ನಿಮಗೆ ಡೆಫಿನೆಟ್ಲಿ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ದರೆ ಮತ್ತು ಲೈಕ್ ಮಾಡಬೇಕಲ್ವಾ, ಲೈಕ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ ಬೇರೆನೂ ಕೂಡ ಅಪ್ಲೋಡ್ ಆಗಿರೋನ ನೋಡೋದನ್ನು ಮಾತ್ರ ಮರಿಬೇಡಿ. ಏನೇ ಅನಿಸಿಕೆಗಳಿದ್ರೂ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿಕೊಡಿ. ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಭೇಟಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಸೈನಿಂಗ್ ಆಫ್, ಮನೋಜ್ ವ್ಲಾಗ್ಸ್.